ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನಿನ್ನೆ IPL 2026 ಈ ವರ್ಷನ್ ಏನಿದೆ ಇದ್ರ ಕ್ವಾಲಿಫೈಯರ್ 1 ಮ್ಯಾಚ್ ನೀವೆಲ್ಲ ನೋಡಿರ್ತೀರಾ. ಸೊ ಇದರಲ್ಲಿ RCBನವರು ಒನ್ ಸೈಡ್ ಮ್ಯಾಚ್ ಆಗಿ ಗೆದ್ಬಿಟ್ರು. ಭಾಳ ಖುಷಿ ಆಯಿತು. 254 ರನ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಒಂದು ಇಂಪಾರ್ಟೆಂಟ್ ಮ್ಯಾಚಲ್ಲಿ ಟಾಸ್ ಸೋತರು ಕೂಡ ಇಷ್ಟು ರನ್ ಹೊಡೆದಿದ್ದೀನೋ ನಿಜಕ್ಕೂ ಗ್ರೇಟ್. RCBಯ ಎಲ್ಲ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿದ್ರು. ವೆಂಕಟೇಶ್ ಅಯ್ಯರ್ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಆದರೆ ಅಷ್ಟರಲ್ಲಿ ಔಟ್ ಆದರು. ವಿರಾಟ್ ಕೊಹ್ಲಿ ಅವರಂತೂ ಅವರ ಆ್ಯಸ್ ಯೂಶುವಲ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅವರು. ಸೊ ಅವ್ರದ್ದು ಬ್ಯಾಡ್ ಲ್ಯಾಕ್ ಅನಿಸುತ್ತೆ. ಈ ಟೈಮಲ್ಲಿ ಪಡಿಕಲ್ ಕೂಡ ಚೆನ್ನಾಗಿ ಆಡ್ತಾಯಿದ್ರು, ಅವರು ಔಟ್ ಆದರು. ಬಟ್ ರಜತ್ ಪಾಟೀದಾರ್ ಸೆಟ್ಲಾಗಿ ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಆಡಿ ಆಮೇಲೆ ಹೊಡೆದ್ರು ನೋಡಿ. ನಿಜವಾಗ್ಲೂ ಅದು ಒಂದು ಕ್ಲಾಸಿಕ್ ಇನ್ನಿಂಗ್ಸ್ ಆಗೋಯ್ತು. ರಜತ್ ಪಾಟೀದಾರ್ ಅಂದರೆ RCB ಕ್ಯಾಪ್ಟನ್, ಮಿಸ್ಟ್ರಿ ಮ್ಯಾನ್ ಅಂತಲೇ ಹೇಳಬೇಕು. 33 ಬಾಲಲ್ಲಿ 93 ರನ್ ಹೊಡೆದ್ರಲ್ಲ, ನಿಜಕ್ಕೂ ಗ್ರೇಟ್ ಕಂಡ್ರಿ. ಯಾರೂ ಮರೆಯಲ್ಲ RCB ಅಭಿಮಾನಿಗಳು. ಸೊ ಅದರಲ್ಲಿ 9 ಸಿಕ್ಸರ್ಗಳು ಯಾರಿಗೂ ಬಿಡಲಿಲ್ಲ, ಎಲ್ಲ ಬೌಲರ್ಗಳಿಗೂ ಚೆನ್ನಾಗಿ ಹೊಡೆದ್ರು. ಗುಜರಾತ್ ಟೈಟನ್ಸ್ ಅವರು ಹೇಳ್ಬೇಕು, ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗಿ ಆಡಿದ್ರು. ಗುಜರಾತ್ ಟೈಟನ್ಸ್ ಅವರು ಬಂದ್ಬಿಟ್ಟು ತುಂಬ ಪೂರ್ ಫೀಲ್ಡಿಂಗ್ ಮಾಡಿದ್ರು ಅಂತ ಹೇಳಬೇಕು. ಅದೊಂದು ಬಹುಮುಖ್ಯವಾದ ಕಾರಣ. ಆಮೇಲೆ ಅವರ ಒಂದು ಬೌಲಿಂಗ್ ಅವರು ಮತ್ತೆ ಸುಧಾರಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಒಂದೆರಡು ಒಳ್ಳೆ ವಿಕೆಟ್ ತೆಗೆದ್ರು ಅಂತ ಅಂದ್ಕೊಂಡ್ರು ಕೂಡ. ಸೊ ಅದು RCB ಪಾಲ್ಗೆ ಆರಾಮಾಗಿ ಚೆನ್ನಾಗಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಿತೇಶ್ ಶರ್ಮಾ ಕೂಡ ಲಾಸ್ಟಲ್ಲಿ ಚೆನ್ನಾಗಿ ಹೊಡೆದ್ರು. ಡೇವಿಡ್ ಅವರು ಅವ್ರಿಗೆ ಇನ್ನೂ ಟೈಮ್ ಇರಲಿಲ್ಲ ಅವರಿಗೆ, ಸೊ ಆಡಲೇಬೇಕಿತ್ತು. ಪ್ರೆಜರಲ್ಲಿದ್ದರು, ಔಟ್ ಆದರು. ಸೊ ಇವರೆಲ್ಲ ಆದಮೇಲೆ ನಮ್ಮ ಭುವನೇಶ್ವರ್ ಕುಮಾರ್ ಅವರ ಪಡೆ ಬೌಲಿಂಗ್ ಭಾಳ ಶಿಸ್ತಿಂದ ಮಾಡಿ ಆರಾಮಾಗಿ ಗುಜರಾತ್ ಟೈಟನ್ಸ್ನ ಕಟ್ಟಾಕಿದ್ರು. ಅವರು ಸಾಯಿ ಸುದರ್ಶನ್, ಗಿಲ್ಲು ಸೊ ಬೇಗ ಔಟ್ ಆಗಿದ್ದು. ಅದರಲ್ಲೂ ಸಾಯಿ ಸುದರ್ಶನ್ ಬ್ಯಾಡ್ ಲಕ್ ಅಂತ ಹೇಳಬೇಕು. ಒಳ್ಳೆ ಬ್ಯಾಟ್ಸ್ಮನ್ ಇವರಿಬ್ಬರು, ಬಟ್ RCB ಮೇಲೆ ಆಡೋಕ್ಕಾಗಲಿಲ್ಲ. ಬಟ್ಲರ್ ಕೂಡ ಏನು ಹಿಂಗೆ ಹೊಡಿಯೋಕ್ಕೆ ಶುರು ಮಾಡಿದ್ರು ಅನ್ನೋ ಅಷ್ಟರಲ್ಲಿ ಅವರು ಕೂಡ ಔಟ್ ಆದರು. ಒಳ್ಳೆ ಬೌಲಿಂಗ್ ನಮ್ಮ RCB ತಂಡದ್ದು. ನಿಜಕ್ಕೂ ಒಳ್ಳೆ ಮ್ಯಾಚ್ ನೋಡಿ ಖುಷಿ ಆಯಿತು. ಒನ್ ಸೈಡ್ ಮಾಡ್ಕೊಂಡು ನೋಡಿದ್ರು. ಈ ಒಂದು ಮ್ಯಾಚು ಗೆದ್ದಿದ್ದರಿಂದ ರಜತ್ ಪಾಟೀದಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಅವರು ಮತ್ತೆ ಕ್ಯಾಪ್ಟನ್ ಆಗಿ 2ನೇ ಸಲ, ಈ ಸಲೂ ಕಪ್ ನಮ್ಮದೇ ಅಂತ ಹೇಳುವಂತೆ RCB ಅಭಿಮಾನಿಗಳಿಗೆ ಮಾಡಿದ್ದಾರೆ. ಭಾನುವಾರ ಫೈನಲ್ ಪಂದ್ಯ ಇದೆ. ಅದಕ್ಕೂ ಮುಂಚೆ ಇವತ್ತು ಎಲಿಮಿನೇಟ್ ಇದೆ. ಸೊ ಇದರಲ್ಲಿ ಒಬ್ಬರು ಒಂದು ಟೀಮ್ ಎಲಿಮಿನೇಟ್ ಆಗಿ ಮತ್ತು ಫ್ರೈಡೇ ಮ್ಯಾಚಲ್ಲಿ ನಡೆಯೋ ಕ್ವಾಲಿಫೈಯರ್ 2ನಲ್ಲಿ ಆಡಬೇಕು. ಅದ್ರಲ್ಲಿ ಗೆದ್ದವರು ಫೈನಲಿಗೆ ಬರ್ತಾರೆ. ಸೊ ಚೆನ್ನಾಗಿ ಆಡ್ತಾಯಿದೆ. RCB ಟಾಪಲ್ಲಿತ್ತು, ಈಗ ಫೈನಲ್ಗೂ ಬಂದಿದೆ. ಕಪ್ ಈ ಸತಿನೂ ನಾವೇ ಗೆಲ್ಲೋಣ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್. ಸೊ ನೀವು ಒಂದು ಕಮೆಂಟ್ ಮಾಡಿ ಶುಭ ಹಾರೈಸಿ, ಈ ಸಲನೇ ಕಪ್ ನಮ್ಮದೇ ಆಗಲಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಧನ್ಯವಾದಗಳು.